ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿಲ್ಲಿ ಟ್ವಿನ್ ಫ್ಲೇಮ್ ಕರೆಂಟ್ ಎನರ್ಜಿ ಟೈಮ್ಲೆಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ 3 ಪೈಲ್ ಇದೆ. 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಪೈಲ್ ಆರಿಸ್ಕೊಳ್ಳಿ. ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಯಾರು ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಈಗ ಪಾಯಿಂಟ್ ನಂಬರ್ 1, ಈ ಕಾರ್ಡ್ ರೀಡಿಂಗ್ ಏನ್ ಹೇಳುತ್ತೆ ನೋಡೋಣ. ಟ್ಯಾರೋ ಕಾರ್ಡ್ಸ್, ಟ್ವಿನ್ ಫ್ಲೇಮ್ ಕರೆಂಟ್ ಎನರ್ಜಿ. Twin flame current energy. 3 of Pentacles. The World card. Illi the Lord. The Star card. Fool. ಮತ್ತೆ Queen of Cups. Bottom of the deck. 10 of Swords. 10 of Swords, the Lady, 4 of Cups. ಇಲ್ಲಿ ಈಗ ಟ್ವಿನ್ ಫ್ಲೇಮ್ ಎನರ್ಜಿನಲ್ಲಿ ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲ ಇದು ರಿಲೇಶನ್ಶಿಪ್ ನಲ್ಲಿ ಇರ್ಬೋದು, ಕಮಿಟೆಡ್ ಆಗಿರ್ಬೋದು, ವೆಯ್ಟ್ ಮಾಡ್ತಾ ಇರ್ಬೋದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು. ಇಲ್ಲಿ 3 of Pentacles ಏನ್ ಹೇಳ್ತಾ ಇದೆ, ಮತ್ತೆ ಇಲ್ಲಿ ಸ್ಟಾರ್ ಕಾರ್ಡ್. ಸ್ಟಾರ್ ಕಾರ್ಡ್ ಮತ್ತೆ ಪೆಂಟಿಕಲ್ಸ್, 3 of Pentacles. ನಿಮ್ಮ ಪರ್ಸನ್ ನಿಮ್ಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದಾರೆ. ಯಾರ್ಯಾರಿಗೆ ನೋ ಕಾಂಟ್ಯಾಕ್ಟ್ ಇರಬಹುದು, ಯಾರ್ಯಾರು ರಿಲೇಶನ್ಶಿಪ್ ನಲ್ಲಿದ್ದೀರಾ ಅವರಿಗೆಲ್ಲ ಇಲ್ಲಿ ಏನ ಹೇಳ್ತಾ ಇದೆ ಅಂದ್ರೆ, ಯಾರೇ ಇಲ್ಲಿರಬಹುದು ಅವರು ನೆನಪಿಸ್ಕೋತಾ ಇದ್ದಾರೆ. ಮೇಲ್ ಇರ್ಬೋದು, ಫಿಮೇಲ್ ಇರಬಹುದು, ನಿಮ್ಮನ್ನ ಅವರು ತುಂಬಾ ನೆನಪಿಸ್ಕೋತಾರೆ. ಏನೇ ಮಾಡ್ತಾ ಇರ್ಲಿ, ಏನ್ ಕೆಲಸ ಮಾಡ್ತಾ ಇರ್ಲಿ, ಜಾಬ್ಗೆ ಹೋಗ್ತಾ ಇರ್ಲಿ, ಎಲ್ಲಿದ್ರು ಕೆಲವು ಸಾರಿ ಅವರು ನಿಮ್ಮನ್ನ ನೆನಪಿಸ್ಕೋತಾರೆ. ನೀವು ಕೆಲವು ಮೆಸೇಜ್ಗಳು ಕಳ್ಸಿರ್ಬೋದು ಅವ್ರಿಗೆ, ಅದನ್ನೆಲ್ಲ ತೆಗೆದು ನೋಡ್ತಾ ಇರ್ತಾರೆ ಆಗಾಗ. ಆತರ ಇಲ್ಲಿ ಅನ್ಸುತ್ತೆ ಇಲ್ಲಿ. ಆದ್ರೆ ಇಲ್ಲಿ ದಿ ವರ್ಲ್ಡ್ ಕಾರ್ಡ್ ಮತ್ತೆ ದಿ ಫೂಲ್ ಇರೋದ್ರಿಂದ ಮತ್ತೆ ಮತ್ತೆ ಅವರು ನಿಮ್ಮ ಜೊತೆ ಹೊಸ ಒಂದು ಕಾಂಟ್ಯಾಕ್ಟ್ ಮಾಡಬಹುದು, ಮತ್ತೆ ಬಿಗಿನಿಂಗ್ ಆಗಬಹುದು ನಿಮ್ಮ ಲೈಫು. ಆತರ ಇಲ್ಲಿ ದಿ ವರ್ಲ್ಡ್ ಕಾರ್ಡ್ ಮತ್ತೆ ಫೂಲ್ ಏನ್ ಹೇಳ್ತಾ ಇದೆ, ನಿಮ್ದು ಹಳೇದು ಏನೇನಿರಬಹುದು, ನಿಮ್ದು ಹಳೇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಏನಿರ್ಬೋದು, ಜಗಳಗಳಿರಬಹುದು, ಅದನ್ನೆಲ್ಲ ಮರ್ತು ಒಂದು ಹೊಸ ಬಿಗಿನಿಂಗ್ ಇಲ್ಲಿ ತಗೊಳುತ್ತೆ. ಒಂದು ಹೊಸ ಶುರು ಆಗುತ್ತೆ ನಿಮ್ಮ ಲೈಫಲ್ಲಿ. ಆತರ ಇಲ್ಲಿ ಕಾರ್ಡ್ಗಳು ಹೇಳ್ತಾ ಇದೆ. ಏನೇ ಇರ್ಲಿ ನಿಮ್ ಜೀವನದಲ್ಲಿ ಹಳೇದನ್ನೆಲ್ಲ ಮರ್ತು ನೀವು ಸ್ವಲ್ಪ ಪೇಷನ್ಸ್ ತಗೊಂಡು ಒಳ್ಳೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಹೋದ್ರೆ ನಿಮ್ಮ ಈ ಟ್ವಿನ್ ಫ್ಲೇಮ್ ನಲ್ಲಿ ಏನ್ ನಡೀತಾ ಇದೆ, ಕೆಲವರಿಗೆ ನೋ ಕಾಂಟ್ಯಾಕ್ಟ್ ಇರಬಹುದು, ಅದೆಲ್ಲ ಮುಂದೆ ಒಳ್ಳೆ ಬಿಗಿನಿಂಗ್ ತಗೊಳುತ್ತೆ. ದಿ ಫೂಲ್ ಕಾರ್ಡ್ ಹೇಳ್ತಾ ಇದೆ. ದಿ ಲಾರ್ಡ್ ಅಂಡ್ ಮತ್ತೆ ದಿ ಕ್ವೀನ್ ಆಫ್ ಕಪ್ಸ್. ಇಲ್ಲಿ ಲೇಡಿ ಮೇಲ್ ಅಂಡ್ ಫಿಮೇಲ್ ಎನರ್ಜಿ ಏನ್ ಕಾಣ್ತಾ ಇದೆ ಅಂದ್ರೆ, ಮೇಲ್ ಎನರ್ಜಿಗೆ ಅವರು ಸ್ವಲ್ಪ ಈಗೋನಲ್ಲಿದ್ದಾರೆ, ಹೆಚ್ಚು ಮಾತಾಡ್ತಾ ಇಲ್ಲ, ಅವ್ರ ಭಾವನೆಗಳನ್ನ ವ್ಯಕ್ತಪಡಿಸ್ಕೋತಾ ಇಲ್ಲ. ಇಲ್ಲಿ ಈ ಫಿಮೇಲ್ ಎನರ್ಜಿ ಏನ್ ಹೇಳ್ತಾ ಇದೆ ಅಂದ್ರೆ, ಅವರು ತುಂಬಾ ಇಮೋಷನಲ್ ಆಗಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಮೇಲ್ ಎನರ್ಜಿ ಸದ್ಯದಲ್ಲಿ ಅವರು ಮೌನವಾಗಿದ್ದಾರೆ. ಅವರ ಒಳಗಡೆ ಪ್ರೀತಿ ಇದೆ, ಆದ್ರೆ ಅದನ್ನ ತೋರಿಸ್ಕೋತಾ ಇಲ್ಲ, ಏನು ಹೇಳ್ತಾ ಇಲ್ಲ. ಆತರ ಇಲ್ಲಿ ದಿ ಲಾರ್ಡ್ ಕಾರ್ಡ್ ಮತ್ತೆ ಕಪ್ಸ್ ಅಲ್ಲಿ ಹೇಳ್ತಾ ಇದೆ. ಇಲ್ಲಿ ಫಿಮೇಲ್ ಎನರ್ಜಿ ಏನ್ ಹೇಳ್ತಾ ಇದೆ, ತುಂಬಾ ಇಮೋಷನಲ್ ಆಗಿದ್ದಾರೆ, ತುಂಬಾ ವರಿ ಮಾಡ್ಕೊಂಡಿದ್ದೀರಾ, ನೀವು ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಟ್ವಿನ್ ಫ್ಲೇಮ್ ಏನೇನ್ ಒಂದು ರಿಲೇಶನ್ಶಿಪ್ ಇದೆ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಯೋಚನೆ ಮಾಡಿ ಇಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು, ಕೆಲವು ಜಗಳಗಳಾಗಿ ನಿಮ್ದು ಸ್ವಲ್ಪ ಮಾತುಕತೆಗಳು ನಿಂತು ಹೋಗಿರ್ಬೋದು ಕೆಲವ್ರದ್ದು. ಅವರೆಲ್ಲ ತುಂಬಾ ಇಲ್ಲಿ ಫಿಮೇಲ್ ಎನರ್ಜಿ ಯೋಚನೆ ಮಾಡ್ತಾ ಇದ್ದಾರೆ, ಆದ್ರೆ ಮೇಲ್ ಎನರ್ಜಿ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಆದ್ರೆ ಇದಕ್ಕೊಂದು ಒಳ್ಳೆ ಬಿಗಿನಿಂಗ್ ತಗೊಳುತ್ತೆ. ಏನೇ ಇರ್ಲಿ ನಿಮ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕಡಿಮೆ ಆಗಿ ಒಳ್ಳೆ ಬಿಗಿನಿಂಗ್ ತಗೊಂಡು ಮುಂದೆ ಹೋಗುತ್ತೆ. ಆತರ ಇಲ್ಲಿ ಹೇಳ್ತಾ ಇದೆ. ಇದಕ್ಕೆ ಮತ್ತೆ ಏನು ಒಂದು ಔಟ್ಕಮ್ ನೋಡೋಣ, ಮತ್ತೆ ಏನ್ ಹೇಳುತ್ತೆ, ಯಾವಾಗ ಕಾಂಟ್ಯಾಕ್ಟ್ ಮಾಡ್ಬೋದು ಅವರು,
ಕಿಂಗ್ ಆಫ್ ವ್ಯಾಂಡ್ಸ್, ವ್ಯಾಂಡ್ಸ್ ಅದು ಒಂದು ಫೈರ್ ಎನರ್ಜಿ. ಇಲ್ಲಿ ಡೆವಿಲ್ ಕಾರ್ಡ್ ಇದೆ, ನೋಡೋಣ. ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಮತ್ತೆ ದಿ ಫೆರಿಲಿಟ್. Six of Pentacles, Six of Pentacles, Five of Pentacles, ಮತ್ತೆ Ten of Swords, bottom of the deck, Eight of Swords, Queen of Swords, Princess of Pentacles. ಇಲ್ಲಿ ಏನು ಹೇಳುತ್ತೆ ಅಂದರೆ, ನಿಮಗೆ ಇಲ್ಲಿ ಒಂದು ಥರ್ಡ್ ಪಾರ್ಟಿದು ಪ್ರಾಬ್ಲಮ್ಸ್ ಇರಬಹುದು, ಕೆಲವು ಸರಿ ಅಬ್ಸ್ಟಕಲ್ಸ್ ಇರ್ಬೋದು. ಇದು ಕೆಲವು ದಿವಸದಿಂದ ನೋ ಕಾಂಟ್ಯಾಕ್ಟ್ ಆಗಿದೆ, ಆನ್ ಅಂಡ್ ಆಫ್ ಆಗ್ತಾ ಇದೆ, ಆ ಥರ ಇಲ್ಲಿ ಎನರ್ಜಿ ಹೇಳ್ತಾ ಇದೆ. ತುಂಬ ದಿವಸದಿಂದ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಅವರು, ಆದರೆ ಮನಸ್ಸಲ್ಲಿ ಇದೆ ಅವ್ರಿಗೆ ನಿಮ್ಮ ಮೇಲೆ, ಆ ಥರ ತೋರಿಸುತ್ತೆ ಇಲ್ಲಿ. ದಿ ಫೆರಿಲಿಟ್ ಕಾರ್ಡು, ನೀವು ಅದಕ್ಕೋಸ್ಕರ ನಾನು ಹೇಳಿದೆ ಹಿಂದೆನೇನೆ, ಇಲ್ಲಿ ಫಿಮೇಲ್ ಎನರ್ಜಿ ಏನಿದೆ, ಇಲ್ಲಿ ಫಿಮೇಲ್ ಯಾರಿದ್ದೀರಾ ಅವರು ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀರಾ, ಕೆಲವು ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ, ಕೆಲವು ಇನ್ನರ್ ವರ್ಕ್ಗಳನ್ನ ಮಾಡ್ಕೋತಾ ಇದ್ದೀರಾ ನೀವಿಲ್ಲಿ. ಆದರೆ ಇಲ್ಲಿ ಆ ಒಂದು ಫೈವ್ ಆಫ್ ಪೆಂಟಕಲ್ಸು ಏನು ಹೇಳತ್ತೆ, ಫೈವ್ ಆಫ್ ಪೆಂಟಕಲ್ಸು ಸ್ವಲ್ಪ ಹ್ಯಾಂಗ್ಮನ್ ಇರೋದ್ರಿಂದ ಸ್ವಲ್ಪ ಬ್ಲಾಕೇಜಸ್ ಇದೆ. ನಿಮ್ದೇನು ಒಂದು ಮೇಲ್ ಎನರ್ಜಿ ಅವ್ರು ಇದ್ದಾರೆ, ನಿಮ್ಮ ಪರ್ಸನ್ ಇದ್ದಾರೆ, ಅವರೀಗ ಸದ್ಯದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಾರೆ, ಸ್ವಲ್ಪ ಮೌನವಾಗಿದ್ದಾರೆ, ಒಳಗಡೆ ಇದೆ ಅವರಿಗೆ, ಅಂದ್ರೆ ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ. ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ ಸದ್ಯದಲ್ಲಿ. ಆದ್ರಿಂದ ಇಲ್ಲಿ ಸಿಕ್ಸ್ ಆಫ್ ಪೆಂಟಕಲ್ಸ್ ಒಂದೊಂದ್ಸರಿ ಏನು ಹೇಳತ್ತೆ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಯಾರೇ ಇಲ್ಲಿ ಇರ್ಬೋದು, ನಿಮ್ದು ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಇಬ್ರಲ್ಲೂ ಯಾರಾದ್ರೂ ಎಕ್ಸ್ಪ್ರೆಸ್ ಮಾಡಬೇಕು. ಒಬ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ, ಇನ್ನೊಬ್ರು ಏನೋ ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದೀರಾ, ಏನೋ ಅವ್ರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ. ಆದ್ರಿಂದ ಇದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ನೀವು. ಇಲ್ಲಿ ಕೆಲವು ಸರಿ ಏನೇ ಒಂದು ಮಾತುಕತೆಗಳಾಗಿರಬಹುದು, ನೀವು ಸ್ವಲ್ಪ ಕಟುವಾಗಿ ಮಾತಾಡೋದನ್ನೆಲ್ಲ ಕಡಿಮೆ ಮಾಡಿಕೊಂಡು ಪೇಷನ್ಸ್ ಇಂದ ಇದ್ದಾಗ ಕೆಲವು ಸರಿ ಆ ರಿಲೇಶನ್ಶಿಪ್ ಚೆನ್ನಾಗಿ ನಡೀತಾ ಹೋಗುತ್ತೆ. ಆ ಥರ ಇಲ್ಲಿ ಒಂದು ನಿಮ್ಮ ಪರ್ಸನ್ಗೆ ಒಂದು ಎನ್ಲೈಟನ್ಮೆಂಟು ಆಗಬಹುದು, ಹ್ಯಾಂಗ್ಮನ್ ಇರೋದ್ರಿಂದ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಬಹುದು, ಆ ಥರನೂ ಹೇಳತ್ತೆ. ಏಟ್ ಆಫ್ ಸೋರ್ಟ್ಸ್ ಇಲ್ಲಿ ಎಷ್ಟೇ ನೀವು ಯೋಚನೆ ಮಾಡ್ತಾ ಇರಲಿ, ನಿಮ್ಮ ಪರ್ಸನ್ ನಿಮ್ಗೋಸ್ಕರ ಒಂದ್ಸರಿ ಮ್ಯಾನಿಫೆಸ್ಟ್ ಮಾಡ್ಕೋತಾರೆ. ಈಗ ಸದ್ಯದಲ್ಲಿ ಸೈಲೆಂಟ್ ಆಗಿರಬಹುದು, ಅವ್ರು ಮತ್ತೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾರ್ಡ್ಸ್ ಹೇಳ್ತಾ ಇದೆ. ಇದಕ್ಕೆ ಇನ್ನೊಂದು ಕಾರ್ಡ್ ನೋಡೋಣ. ಇಲ್ಲಿ ಸೆವೆನ್ ಆಫ್ ವ್ಯಾಂಡ್ಸ್, ಸೆವೆನ್ ಆಫ್ ವ್ಯಾಂಡ್ಸ್ ಮತ್ತೆ ಕ್ವೀನ್ ಆಫ್ ಸೋರ್ಟ್ಸ್, ಕ್ವೀನ್ ಆಫ್ ಸೋರ್ಟ್ಸ್ ಎರಡು ಏನು ಹೇಳುತ್ತೆ, ನಿಮ್ಗೆ ಅವರು ಮ್ಯಾನಿಫೆಸ್ಟ್ ಮಾಡ್ಕೋತಾರೆ, ಅವ್ರ ಮನಸ್ಸಲ್ಲಿ ನೂರಾರು ಪ್ಲಾನ್ಸ್ ಎಲ್ಲ ಮಾಡ್ಕೋತಾ ಇದಾರೆ. ಆದ್ರೆ ನಿಮಗೋಸ್ಕರ ಅವ್ರು ಈಗ ಸದ್ಯದಲ್ಲಿ ಏನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಅವರು ಟೈಮ್ ತಗೋಬಹುದು. ಟೈಮ್ ತಗೊಂಡು ಅವರು ನಿಮ್ಗೆ ಎಕ್ಸ್ಪ್ರೆಸ್ ಮಾಡ್ಬೋದು, ನಿಮ್ಗೆ ಕನ್ಫೆಸ್ ಮಾಡ್ಕೋತಾರೆ, ನಿಮ್ಮನ್ನ ಒಂದು ಆಕ್ಷನ್ ತಗೋತಾರೆ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಕ್ವೀನ್ ಆಫ್ ಸಾರ್ಟ್ಸ್ ಇರೋದ್ರಿಂದ ಮನೆಯಲ್ಲಿ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇರಬಹುದು, ಮನೆಯಲ್ಲಿ ಅವ್ರ ತಾಯಿದಾಗಿರ್ಬೋದು, ಯಾರೋ ಹಿರಿಯರ್ದು ಅವ್ರ ಮನೆಯಲ್ಲಿ ಪ್ರಾಬ್ಲಮ್ಸ್ ಇರೋದ್ರಿಂದ ಅವ್ರು ಸ್ವಲ್ಪ ಸದ್ಯದಲ್ಲಿ ಸುಮ್ಮನೆ ಇದ್ದಾರೆ, ಸೈಲೆಂಟ್ ಆಗಿದ್ದಾರೆ, ಆ ಥರನೂ ಇಲ್ಲಿ ಎನರ್ಜಿ ಹೇಳ್ತಾ ಇದೆ. ಆದ್ರಿಂದ ಇದು ಫೋರ್ ಆಫ್ ಕಪ್ಸ್ ಇರೋದ್ರಿಂದ ಮತ್ತೆ ಅವರು ನಿಮ್ಗೆ ಪ್ರಪೋಸ್ ಮಾಡ್ತಾರೆ. ಇಲ್ಲಿ ಟೆನ್ ಆಫ್ ಪೆಂಟಕಲ್ಸ್ ಇಲ್ಲೊಂದು ಸೆಲೆಬ್ರೇಷನ್ ತಗೊಳುತ್ತೆ, ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಆಗಿರಬಹುದು, ಮತ್ತೆ ಅವರು ಫ್ಯಾಮಿಲಿ ಎಲ್ಲ ಒಪ್ಪಿಗೆ ಕೊಡ್ತಾರೆ ನಿಮ್ಮ ಒಂದು ರಿಲೇಶನ್ಶಿಪ್ಗೆ. ಆದ್ರಿಂದ ಇದೊಂದು ಫ್ಯಾಮಿಲಿ ಸೆಲೆಬ್ರೇಷನ್ ತಗೊಳುತ್ತೆ. ಆ ತರ ಇಲ್ಲಿ ಟೆನ್ ಆಫ್ ಪೆಂಟಕಲ್ಸ್ ಹೇಳ್ತಾ ಇದೆ. ಇದೆಲ್ಲ ಸದ್ಯದಲ್ಲೇ ಕೊನೆಗೊಳ್ಳೋ ನಿರೀಕ್ಷೆ ಕಾಣ್ತಾ ಇದೆ. ಆ ತರ ಹೇಳ್ತಾ ಈ ಒಂದು ರೀಡಿಂಗ್ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ರೀಡಿಂಗ್ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2, ನಿಮ್ ಕಾರ್ಡ್ಸ್ ಏನ್ ಹೇಳುತ್ತೆ? ಟ್ಯಾರೋ ಕಾರ್ಡ್ಸ್, ಟ್ವಿನ್ ಫ್ಲೇಮ್, ಕರೆಂಟ್ ಎನರ್ಜಿ. ಟ್ವಿನ್ ಫ್ಲೇಮ್ನವ್ರಿಗೆ ಏನ್ ಎನರ್ಜಿ ಕೊಡುತ್ತೆ ಇದು ನೋಡೋಣ. ಸಿಕ್ಸ್ ಆಫ್ ವ್ಯಾಂಡ್ಸ್, ಇಲ್ಲಿ ಏಸ್ ಆಫ್ ವ್ಯಾಂಡ್ಸ್, ಇಲ್ಲಿ ಟೂ ಆಫ್ ಕಪ್ಸ್, ವಾವ್, ಇಲ್ಲಿ
ಪ್ರಿನ್ಸ್ ಆಫ್ ಪೆಂಟಕಲ್ಸ್, ಪ್ರಿನ್ಸ್ ಆಫ್ ಪೆಂಟಕಲ್ಸ್, ದಿ ಮೂನ್ ಕಾರ್ಡ್ ಮತ್ತೆ ದಿ ವೀಲ್ ಕಾರ್ಡ್. ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ದಿ ಮ್ಯಾಜಿಷಿಯನ್. ಇಲ್ಲಿ ಪೈಲ್ ನಂಬರ್ 2 ಅವ್ರಿಗೆ ಇಲ್ಲಿ ಏನ್ ಕಾಣ್ತಾ ಇದೆ ಅಂತಂದ್ರೆ ನಿಮ್ಮ ಈ ಒಂದು ರಿಲೇಶನ್ಶಿಪ್, ಟ್ವಿನ್ ಫ್ಲೇಮ್ ರಿಲೇಶನ್ಶಿಪ್ ಒಂದು ವಿಕ್ಟ್ರಿ ಇದೆ. ಇಲ್ಲಿ ಇದೊಂದು ಸಕ್ಸಸ್ಫುಲ್ ಆಗಿ ಮುಂದೆ ನಡೆಯುತ್ತೆ. ಇಲ್ಲಿ 2 ಆಫ್ ಕಪ್ಸ್ ಇರೋದ್ರಿಂದ ನೀವು ಒಬ್ರಿಗೊಬ್ರಿಗೆ ಪ್ರಪೋಸ್ ಮಾಡ್ಕೋತೀರಾ. ಇಲ್ಲಿ ಇದೊಂದು ಆಕ್ಷನ್ ತಗೊಳುತ್ತೆ. ಇಲ್ಲಿ ಏಸ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಈ ನಿಮ್ಮ ಒಂದು ರಿಲೇಶನ್ಶಿಪ್ ನಲ್ಲಿ ಒಂದು ಪ್ಯಾಷನ್ ಇದೆ, ಒಂದು ಕಮಿಟ್ಮೆಂಟ್ ಇದೆ. ಮತ್ ಆ ತರ ಇಲ್ಲಿ ಹೇಳ್ತಾ ಇದೆ. ಪ್ರಿನ್ಸ್ ಆಫ್ ಪೆಂಟಕಲ್ಸ್ ನಿಮ್ಗೋಸ್ಕರ ಅವರು ಪ್ರಪೋಸ್ ಮಾಡ್ತಾರೆ. ಅವರು ಆಗ್ಲಿ ಸದ್ಯದಲ್ಲಿ ಈಗಾಗಲೇ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಏನೇ ಇರಲಿ ಮುಂದೆ ಇದು ಒಂದು ಸಕ್ಸಸ್ಫುಲ್ ಆಗಿ ತಗೊಳ್ತಾ ಹೋಗುತ್ತೆ. ಇಲ್ಲಿ ಯಾವುದೇ ಒಂದು ಇದೊಂದೇ ಕಾರ್ಡ್ ಸ್ವಲ್ಪ ಬ್ಯಾಡ್ ಎನರ್ಜಿ ತೋರಿಸ್ತಾ ಇರೋದು, ದಿ ಮೂನ್ ಕಾರ್ಡ್. ಇಲ್ಲಿ ಯಾರೇ ಇರಲಿ, ಮೇಲ್ ಇರಲಿ ಫಿಮೇಲ್ ಇರಲಿ, ಸ್ವಲ್ಪ ಮನಃಶಾಂತಿ ಇಲ್ಲ. ಇಲ್ಲಿ ಅವ್ರಿಗೆ ಯೋಚಿಸ್ತಾ ಇದ್ದೀರಾ ಮುಂದೆ ಏನಾಗಬಹುದು, ಏನ್ ನಡೆಯುತ್ತೆ ಆ ತರ. ಇಲ್ಲಿ ಕೆಲವು ಸರಿ ನಿಮ್ಗೆ ಮನಃಶಾಂತಿ ಕಳ್ಕೋತೀರಾ, ಯೋಚನೆ ಮಾಡ್ತೀರಾ ತುಂಬಾ. ಆದ್ರೆ ಇಲ್ಲಿ ದಿಸ್ ವೀಲ್ ಕಾರ್ಡ್ ಇರೋದ್ರಿಂದ ಅದಕ್ಕೆಲ್ಲ ಒಂದು ಕೊನೆಗೊಂಡು ನಿಮ್ಮ ಪಾಸ್ಟ್ ಕರ್ಮಾಸ್ ಎಲ್ಲ ರಿಲೀಸ್ ಆಗಿ ಮುಂದೆ ಒಂದು ಒಳ್ಳೆ ಬಿಗಿನಿಂಗ್ ಬರುತ್ತೆ, ಒಳ್ಳೆ ಫಾರ್ಚೂನ್ ಇದೆ ಇಲ್ಲಿ. ಆತರ ಇಲ್ಲಿ ಎಲ್ಲ ಕಾರ್ಡ್ಸ್ ಬಂದಿದೆ. ನಿಮ್ಮ ಪರ್ಸನ್ ನಿಮ್ಗೋಸ್ಕರ ಒಂದು ಆಕ್ಷನ್ ತಗೊಂಡು ಇಲ್ಲಿ ಪ್ರಪೋಸ್ ಮಾಡ್ತಾರೆ ನಿಮ್ಗೆ. ಇದೊಂದು ಮ್ಯಾಜಿಕ್ ಟಚ್ ತಗೊಳುತ್ತೆ, ಒಂದು ಗ್ರೋತ್ ಇದೆ ಮುಂದೆ. ಆತರ ಇಲ್ಲಿ ಹೇಳ್ತಾ ಇದೆ. ಇದಕ್ಕೆ ಮತ್ತೆ ಔಟ್ಕಮ್ ಕಾರ್ಡ್ಸ್ ನೋಡೋಣ ಏನ್ ಹೇಳತ್ತೆ ಅಂತ. ದಿ ಜಸ್ಟಿಸ್ ಕಾರ್ಡ್. ಇಲ್ಲಿ ಬ್ಯಾಲೆನ್ಸ್ ಇದೆ. ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಬ್ಯಾಲೆನ್ಸ್ ಆಗಿದೆ, ಇಮೋಷನ್ಸ್ ಇದೆ. ವಾವ್, 4 ಆಫ್ ವ್ಯಾಂಡ್ಸ್, 4 ಆಫ್ ವ್ಯಾಂಡ್ಸ್. ಇಲ್ಲಿ 9 ಆಫ್ ವ್ಯಾಂಡ್ಸ್, 9 ಆಫ್ ವ್ಯಾಂಡ್ಸ್. ಕಿಂಗ್ ಆಫ್ ಕಪ್ಸ್, ಕಿಂಗ್ ಆಫ್ ಕಪ್ಸ್. ಮತ್ತೆ 2 ಆಫ್ ಸೋರ್ಡ್ಸ್. ಇಲ್ಲಿ 3 ಆಫ್ ವ್ಯಾಂಡ್ಸ್, 3 ಆಫ್ ವ್ಯಾಂಡ್ಸ್, ಕಿಂಗ್ ಆಫ್ ವ್ಯಾಂಡ್ಸ್. ಇಲ್ಲಿ ಫೈರ್ ಎನರ್ಜಿ ಇರೋದ್ರಿಂದ ನಿಮ್ ರಿಲೇಶನ್ಶಿಪ್ ನಲ್ಲಿ ಒಂದು ಪ್ಯಾಷನ್ ಇದೆ. ಇದು ಮುಂದೆ ಒಳ್ಳೆ ಬಿಗಿನಿಂಗ್ ತಗೊಂಡು ಚೆನ್ನಾಗಿ ಆಗ್ತಾ ಹೋಗುತ್ತೆ. ದಿ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ನಿಮ್ ಇಮೋಷನ್ಸ್ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀರಾ ನೀವಿಬ್ರುನು. ಆತರ ಇಲ್ಲಿ ಎಲ್ಲ ಹೇಳ್ತಾ ಇದೆ. ದಿ ಹೈ ಪ್ರಿಸ್ಟೆಸ್ ಇರೋದ್ರಿಂದ ಇದೊಂದು ಮ್ಯಾರೇಜ್ ಫಂಕ್ಷನ್ ಆಗಬಹುದು. ಕೆಲವು ಸರಿ ನೀವು ತುಂಬಾ ಸೀಕ್ರೆಟ್ ಆಗಿ ಇರ್ತೀರಾ, ಆದ್ರೆ ಮತ್ತೆ ಒಬ್ರಿಗೊಬ್ರಿಗೆ ಇಲ್ಲಿ ಪ್ರಪೋಸ್ ಮಾಡ್ಕೋತೀರಾ. ಇಲ್ಲಿ 4 ಆಫ್ ವ್ಯಾಂಡ್ಸ್ ಮತ್ತೆ 2 ಆಫ್ ಕಪ್ಸ್ ಇರೋದ್ರಿಂದ ಇದೊಂದು ಸೆಲೆಬ್ರೇಷನ್ ತಗೊಳುತ್ತೆ. ಈ ಒಂದು ರಿಲೇಶನ್ಶಿಪ್ ನಲ್ಲಿ ಒಂದು ಸೆಲೆಬ್ರೇಷನ್ ಇದೆ, ಒಂದು ಪ್ಯಾಷನ್ ಇದೆ, ಆತರ ಕಮಿಟ್ಮೆಂಟ್ ಇದೆ. ಆತರ ಇಲ್ಲಿ ಹೇಳ್ತಾ ಇದೆ ಎಲ್ಲ ಕಾರ್ಡ್ಸ್. ಕೆಲವು ಸರಿ ನಿಮ್ಗೆ 108 ಅಪರ್ಚುನಿಟಿಗಳು ಬರಬಹುದು. ಕೆಲವು ಸರಿ ಪ್ರಪೋಸ್ ಮಾಡಕ್ಕೆ ತುಂಬಾ ಅಪರ್ಚುನಿಟೀಸ್ಗಳು ಇರುತ್ತೆ. ಇಲ್ಲಿ ನೀವು ಒಬ್ರಿಗೊಬ್ರಿಗೆ ಪ್ರಪೋಸ್ ಮಾಡ್ಕೋತೀರಾ. ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಆಗಿರಬಹುದು, ಏನೇ ಒಂದು ಒಕೇಶನ್ ಎಲ್ಲ ಆದ್ರೂ ಸಹಿತ ನಿಮ್ಗೆ ಅವರು ಪ್ರಪೋಸ್ ಮಾಡ್ತಾರೆ. ದಿ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಬ್ಯಾಲೆನ್ಸ್ಡ್ ಆಗಿ ಎಲ್ಲ ನಡೀತಾ ಇದೆ ಸದ್ಯದಲ್ಲಿ. ಏನು ಒಂದು ಕೆಲವು ಸರಿ ನಿಮ್ಗೆ ಮನಸ್ಸಿಗೆ ಬೇಜಾರಾಗಿರಬಹುದು, ಕೆಲವು ಇನ್ಸಿಡೆಂಟ್ಸ್ ಇರಬಹುದು, ಕೆಲವು ಡೌಟ್ಸ್ ಇರಬಹುದು. ಅದೆಲ್ಲ ಗ್ರಾಜುಯಲಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಕ್ಲಿಯರ್ ಆಗ್ತಾ ಹೋಗಿ ನೀವು ಇಷ್ಟು ದಿನ ಈ ರಿಲೇಶನ್ಶಿಪ್ ನಲ್ಲಿ ಏನು ಒಂದು ಸ್ಟ್ರಗಲ್ ಮಾಡಿದೀರಾ ಅದಕ್ಕೆಲ್ಲ ಒಂದು ಎಂಡ್ ಆಗಿ ಒಂದು ಪ್ರಪೋಸ್ ಮಾಡಬಹುದು, ಒಂದು ಕಮಿಟ್ಮೆಂಟ್ ಇರಬಹುದು, ಒಂದು ಸೆಲೆಬ್ರೇಷನ್ ಇರಬಹುದು. ಆತರ ಇಲ್ಲಿ ಎಲ್ಲ ಒಳ್ಳೆ ಒಳ್ಳೆ ಕಾರ್ಡ್ಸ್ ಗಳು ಬಂದಿದೆ. ಆದ್ರಿಂದ ಇದು ತುಂಬಾ ಚೆನ್ನಾಗಿ ನಡೆಯುತ್ತೆ. ಇದು ನಿಮ್ಮ ಟ್ವಿನ್ ಫ್ಲೇಮ್ ಏನು ಇಷ್ಟು ದಿನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇತ್ತು, ಏನು ನೀವು ವೇಟ್ ಮಾಡ್ತಾ ಇದ್ದೀರಾ, ಎಷ್ಟು ಕಮಿಟೆಡ್ ಆಗಿದ್ದೀರಾ, ಅದೊಂದು ಇಲ್ಲಿ ಆಕ್ಷನ್ ತಗೊಳುತ್ತೆ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಪೈಲ್ ನಂಬರ್ 3ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 3, ನಿಮ್ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. ಟ್ಯಾರೋ ಕಾರ್ಡ್ಸ್ ಏನ್ ಹೇಳುತ್ತೆ? ಟ್ವಿನ್ ಫ್ಲೇಮ್ ಕರೆಂಟ್ ಎನರ್ಜಿ. ಇಲ್ಲಿ ಪ್ರಿನ್ಸೆಸ್ ಆಫ್ ವ್ಯಾಂಡ್ಸ್, ಪ್ರಿನ್ಸೆಸ್ ಆಫ್ ವ್ಯಾಂಡ್ಸ್, ರೀಬರ್ತ್, ಹೈ ಪ್ರೀಸ್ಟ್, ದಿ ಹೈ ಪ್ರೀಸ್ಟ್. ಇಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್, ದಿ ಹರ್ಮಿಟ್ ಕಾರ್ಡ್, ಮತ್ತೆ ಕಿಂಗ್ ಆಫ್ ಪೆಂಟಕಲ್ಸ್, ಕಿಂಗ್ ಆಫ್ ಪೆಂಟಕಲ್ಸ್. ಈ ಒಂದು ರಿಲೇಶನ್ಶಿಪ್ ನಲ್ಲಿ ರೀಬರ್ತ್ ಇದೆ,
ಹೊಸ ಬಿಗಿನಿಂಗ್ ಇದೆ. ಇಲ್ಲಿ ಏಸ್ ಆಫ್ ಸಾರ್ಟ್ಸ್ ಬಂದಿದೆ, ಏಸ್ ಆಫ್ ಸೋರ್ಸ್ ಮತ್ತೆ ಲವರ್ಸ್ ಕಾರ್ಡ್ ಇದೆ, ದಿ ಸನ್ ಕಾರ್ಡ್. ಇದೆಲ್ಲ ಇರೋದ್ರಿಂದ ಇದು ಏನ್ ತಗೊಳುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಒಂದು ಹೊಸ ಬಿಗಿನಿಂಗ್ ಇದೆ. ಈ ಟ್ವಿನ್ ಫ್ಲೇಮ್ ನಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಯಾರ್ಯಾರು ಇದ್ದೀರಾ, ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಇಷ್ಟು ದಿವಸ, ಅದು ಒಂದು ರೀಬರ್ತ್ ತಗೊಳುತ್ತೆ, ಒಂದು ಹೊಸ ಬಿಗಿನಿಂಗ್ ತಗೊಳುತ್ತೆ ದಿ ಸನ್ ಕಾರ್ಡ್ ಇರೋದ್ರಿಂದ. ಮತ್ತೆ ಅದು ಹೊಸ ಬಿಗಿನಿಂಗ್ ತಗೊಂಡು ನಿಮ್ ರಿಲೇಶನ್ಶಿಪ್ ಚೆನ್ನಾಗಿ ನಡೀತಾ ಹೋಗುತ್ತೆ. ಪ್ರಿನ್ಸೆಸ್ ಆಫ್ ವ್ಯಾಂಡ್ಸ್, ಇಲ್ಲಿ ಯಾರು ಮೇಲ್ ಇದ್ದೀರಾ, ಯಾರು ಫಿಮೇಲ್ ಇದ್ದೀರಾ, ಇದಕ್ಕೋಸ್ಕರ ನೀವು ವರ್ಕ್ ಮಾಡ್ತೀರಾ. ಇಲ್ಲಿ ಕೆಲವು ಸರಿ ನಿಮ್ಗೆ ಒಂಟಿತನ ಇರಬಹುದು, ಡಿಪ್ರೆಷನ್ ಇರಬಹುದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ಏನೇ ಹಿಂದೆ ನಡೆದಿರಬಹುದು, ನಿಮ್ಮ ಘಟನೆಗಳು, ಕಹಿ ನೆನಪುಗಳಿರಬಹುದು, ಅದನ್ನೆಲ್ಲ ನೆನೆಸ್ಕೊಂಡು ನೀವು ಕೆಲವು ಸರಿ ಡಿಪ್ರೆಸ್ ಆಗ್ತೀರಾ, ಕೆಲವು ಸರಿ ತುಂಬಾ ಯೋಚನೆ ಮಾಡ್ತೀರಾ. ಆತರ ಇಲ್ಲಿ ಕಾಣಿಸ್ತಾ ಇದೆ ನಂಗೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಮತ್ತೆ ಪ್ರಿನ್ಸೆಸ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಇಬ್ರು ಇದಕ್ಕೋಸ್ಕರ ನೀವು ವರ್ಕ್ ಮಾಡ್ತೀರಾ. ಇಲ್ಲಿ ಎಷ್ಟೋ ಸರಿ ನೋ ಕಾಂಟ್ಯಾಕ್ಟ್ ಆಗಿರಬಹುದು, ಆದ್ರೆ ಮತ್ತೆ ನೀವು ಎಲ್ಲಾದ್ರೂ ಮೀಟ್ ಆದಾಗ ಅಥವಾ ಫ್ರೆಂಡ್ಸ್ ಮುಖಾಂತರನೋ ಯಾವಾಗಾದ್ರೂ ನಿಮ್ಮ ಒಬ್ರಿಗೊಬ್ರದ್ದು ಫೀಲಿಂಗ್ಸ್ ಗಳನ್ನ ಅರ್ಥ ಮಾಡ್ಕೋತೀರಾ, ನೀವು ಹೇಳ್ಕೋತೀರಾ. ಆತರ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಇಲ್ಲಿ ದಿ ಲವರ್ಸ್ ಕಾರ್ಡ್ ಇರೋದ್ರಿಂದ ನಿಮ್ಗೆ ಒಳಗಡೆ ಪ್ರೀತಿ ಇದೆ, ಆದ್ರೆ ಕೆಲವು ಘಟನೆಗಳಿಂದ ನೀವು ಅದನ್ನ ಕಹಿ ನೆನಪುಗಳನ್ನ ನೆನಪು ಮಾಡಿಕೊಂಡು ಕೆಲವು ಸರಿ ಮೌನವಾಗಿರ್ತೀರಾ. ದಿ ಹೈ ಪ್ರೀಸ್ಟ್ ಇರೋದ್ರಿಂದ ಮೌನವಾಗಿರ್ತೀರಾ, ಸೀಕ್ರೆಟ್ ಆಗಿ ನಿಮ್ ಭಾವನೆಗಳನ್ನೆಲ್ಲ ನೀವು ಒಳಗೆ ಇಟ್ಕೊಂಡಿರ್ತೀರಾ, ಎಕ್ಸ್ಪ್ರೆಸ್ ಮಾಡಲ್ಲ. ಆದ್ರೆ ಟೈಮ್ ಬರುತ್ತೆ, ದೇರ್ ಈಸ್ ಡಿವೈನ್ ಟೈಮಿಂಗ್. ಆದ್ರಿಂದ ಇಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಮತ್ತೆ ಪ್ರಿನ್ಸೆಸ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಇದು ಫೈರ್ ಎನರ್ಜಿ. ನಿಮ್ ಇಲ್ಲಿ ಯಾವುದೇ ಒಂದು ಲೇಡಿ ಎನರ್ಜಿ ಇರ್ಬೋದು, ಅವರು ನಿಮ್ಗೋಸ್ಕರ ಇಲ್ಲಿ ಪ್ರಪೋಸ್ ಮಾಡ್ತಾರೆ, ಯಾರೇ ಆಗಿರಬಹುದು. ಇಲ್ಲಿ ನೀವು ಅವ್ರಿಗೆ ವೇಟ್ ಮಾಡ್ತಾ ಇದ್ರೆ ಅಥವಾ ಅವ್ರಿಗೆ ನೀವು ವೇಟ್ ಮಾಡ್ತಾ ಇದ್ರೆ, ಇದು ನೀವಿಬ್ರದೂ ಒಂದ್ ಎಲ್ಲಾದ್ರೂ ನನ್ನ ಪ್ರಕಾರ ಇಲ್ಲಿ ಒಂದು ಮೀಟ್ ಮಾಡ್ತೀರಾ. ನೀವು ಯಾವುದೇ ಒಂದು ಫ್ರೆಂಡ್ಸ್ ಮುಖಾಂತರ ಇರಬಹುದು, ಏನೇ ಒಂದು ಜಾಬ್ ಮಾಡ್ತಾ ಇರೋ ಕಡೆನಾದ್ರೂ ಆಗಬಹುದು, ಎಲ್ಲಾದ್ರೂ ನೀವು ಮೀಟ್ ಮಾಡ್ತೀರಾ. ಮೀಟ್ ಮಾಡಿ ನಿಮ್ಮ ಭಾವನೆಗಳನ್ನ, ನಿಮ್ಮ ಫೀಲಿಂಗ್ಸ್ ನ ಒಬ್ರಿಗೊಬ್ರಿಗೆ ಎಕ್ಸ್ಪ್ರೆಸ್ ಮಾಡ್ಕೋತೀರಾ ಅನ್ನೋದನ್ನ ಇಲ್ಲಿ ಏಸ್ ಆಫ್ ಸಾರ್ಟ್ಸ್ ಹೇಳ್ತಾ ಇದೆ. ಆದ್ರಿಂದ ಕೆಲವು ಸರಿ ನೀವು ಎಷ್ಟೋ ಮೌನವಾಗಿದ್ರೂ ಸಹಿತ ನಿಮ್ ಭಾವನೆಗಳನ್ನ ಕೆಲವು ಸರಿ ಅದೊಂದು ಅಪರ್ಚುನಿಟಿ ಬರುತ್ತೆ ಎಕ್ಸ್ಪ್ರೆಸ್ ಮಾಡಕ್ಕೆ. 5 ಆಫ್ ಕಪ್ಸ್ ಮತ್ತೆ ದಿ ಡೆತ್ ಕಾರ್ಡ್, ಇಲ್ಲೊಂದು ಟ್ರಾನ್ಸ್ಫಾರ್ಮೇಶನ್ ಇದೆ. 3 ಆಫ್ ಸೋರ್ಡ್ಸ್, ದಿ ಟವರ್ ಕಾರ್ಡ್ ಮತ್ತೆ ಪ್ರಿನ್ಸೆಸ್ ಆಫ್ ಕಪ್ಸ್ ಮತ್ತೆ ದಿ ಚಾರಿಯಟ್. ಇಲ್ಲಿ 5 ಆಫ್ ವ್ಯಾಂಡ್ಸ್, 7 ಆಫ್ ಪೆಂಟಿಕಲ್ಸ್. ಇಲ್ಲಿ ಹಿಂದೆ ನಿಮ್ಗೆ ಏನೇ ಆರ್ಗ್ಯುಮೆಂಟ್ಸ್ ನಡೆದಿರಬಹುದು, ಏನೇ ಕೆಲವು ಮಾತುಕತೆಗಳಾಗಿರಬಹುದು, ಆದ್ರೆ ಅದಕ್ಕೋಸ್ಕರ ನೀವು ಕೆಲವು ಸರಿ ಸ್ವಲ್ಪ ಮೌನವಾಗಿರ್ತೀರಾ ಸ್ವಲ್ಪ ದಿವಸ. ಇದು ಟೆಂಪರರಿ ಅಷ್ಟೇನೆ, ಇದು ಬೌನ್ಸ್ ಬ್ಯಾಕ್ ಆಗುತ್ತೆ. ಇದು ತುಂಬಾ ದಿವಸ ಲಾಂಗ್ ಟರ್ಮ್ ಏನಲ್ಲ. ಇದೆಲ್ಲ ಕೆಲವು ಶಾರ್ಟ್ ಟರ್ಮ್ ನಿಮ್ಮ ಭಾವನೆಗಳು ಸ್ವಲ್ಪ ಸ್ಟಾಪ್ ಆಗಿ ಇರೋದ್ರಿಂದ, ಇದು ಡೆತ್ ಕಾರ್ಡ್ ಇರೋದ್ರಿಂದ ಮತ್ತೆ ಟ್ರಾನ್ಸ್ಫಾರ್ಮೇಶನ್ ತಗೊಳುತ್ತೆ, ಅದೆಲ್ಲ ಕೊನೆಗೊಳ್ಳುತ್ತೆ ಸದ್ಯದಲ್ಲೇನೆ. ಏನು ನಿಮ್ಮ ರಿಲೇಶನ್ಶಿಪ್ ಈಗ ಸ್ಟಾಪ್ ಆಗಿದೆ, ಕೆಲವರು ಮಾತುಕತೆಗಳು ನಿಂತು ಹೋಗಿದೆ, ಅದು ಗ್ರಾಜುಯಲ್ ಆಗಿ ನಾನು ಹೇಳ್ದೆ, ನಿಮ್ ಫ್ರೆಂಡ್ಸ್ ಮುಖಾಂತರ ಆಗಿರಬಹುದು, ನಿಮ್ಗೆ ಎಲ್ಲಾದ್ರೂ ನೀವು ಮೀಟ್ ಮಾಡಬಹುದು ಒಬ್ರಿಗೊಬ್ರು. ಆತರ ಮೀಟ್ ಮಾಡಿದಾಗ ಯಾರದೇ ಮುಖಾಂತರವಾಗಿ ನಿಮ್ಮ ಫೀಲಿಂಗ್ಸ್ ಗಳನ್ನ ಒಬ್ರಿಗೊಬ್ರಿಗೆ ಹೇಳ್ಕೋತೀರಾ, ಅದು ಎಕ್ಸ್ಪೋಸ್ ಆಗುತ್ತೆ, ನಿಮ್ಗೆ ಕನ್ಫ್ಯೂಸ್ ಮಾಡ್ಕೋತೀರಾ ಒಬ್ರಿಗೊಬ್ರು. ದಿ ಪ್ರಿನ್ಸೆಸ್ ಆಫ್ ಕಪ್ಸ್ ತುಂಬಾ ಇಮೋಷನಲ್ ಆಗಿದ್ದಾರೆ. ಇಲ್ಲಿ ನಿಮ್ಮ ಒಂದು ಫಿಮೇಲ್ ಎನರ್ಜಿ ತುಂಬಾ ಇಮೋಷನಲ್ ಆಗಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ, ಆತರ ಹೇಳ್ತಾ ಇದೆ. ಇಲ್ಲಿ ದಿ ಚಾರಿಯಟ್ ಕಾರ್ಡ್ ಇರೋದ್ರಿಂದ, ದಿ ಲವರ್ಸ್ ಕಾರ್ಡ್ ಇರೋದ್ರಿಂದ ನಿಮ್ ಪರ್ಸನ್ ನಿಮ್ಗೋಸ್ಕರ ಬರ್ತಾರೆ. ಮತ್ತೆ ಅವರು ಸದ್ಯದಲ್ಲಿ ಸ್ವಲ್ಪ ಬ್ಯುಸಿ ಆಗಿರಬಹುದು, ಅವ್ರಿಗೆ ವರ್ಕ್ ಪ್ರೆಷರ್ ಇರಬಹುದು, ಏನೇ ಕೆಲವು ಕಾರಣಗಳಿರ್ಬಹುದು, ನಿಮ್ಗೋಸ್ಕರ ಅವರು ಹಳೇದನ್ನೆಲ್ಲ ಮರೀತಾರೆ. ಗ್ರಾಜುಯಲ್ ಆಗಿ ನಿಮ್ಗೋಸ್ಕರ ಅವರು ಆಕ್ಷನ್ ತಗೋತಾರೆ, ಮತ್ತೆ ಬರ್ತಾರೆ. ಈ ಟವರ್ ಕಾರ್ಡು ಮತ್ತೆ ಈ 3 ಆಫ್ ಸೋರ್ಡ್ಸ್ ನಿಮ್ಗೆ ಏನು ಹಿಂದಿನ ಕಹಿ ನೆನಪುಗಳಿತ್ತು ಅದು ಸದ್ಯದಲ್ಲೇ ಎಲ್ಲ ಕೊನೆಗೊಳ್ಳುತ್ತೆ, ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಇದು ಹೊಸ ಬಿಗಿನಿಂಗ್ ತಗೊಳುತ್ತೆ, ಮತ್ತೆ ಮ್ಯಾನಿಫೆಸ್ಟ್ ಮಾಡ್ಕೋತೀರಾ ಇದನ್ನ.
ಆ ಥರ ಇಲ್ಲಿ ನಿಮ್ಮ ಪಾಸ್ಟ್ ಎನರ್ಜಿ ಎಲ್ಲ ರಿಲೀಸ್ ಆಗುತ್ತೆ ಇಲ್ಲಿ. ಆ ಥರ ಇಲ್ಲಿ ಕಾರ್ಡ್ಸ್ ಎಲ್ಲ ಹೇಳ್ತಾ ಇದೆ. ನಾನು ಇದಿಷ್ಟು ಹೇಳ್ತಾ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.